ದಯೆ ತೋರು ಕರುಣಾಳು ಮರುದೇಶ್ವರ, ದಯೆ ತೋರು ಕರುಣಾಳು ಮರುದೇಶ್ವರ, ಕೊರಿಯೋ ಶಶಿಶೇಖರ, ದಯೆ ತೋರು ಕರುಣಾಳು ಮರುದೇಶ್ವರ, ದಯೆ ತೋರು ಕರುಣಾಳು ಮರುದೇಶ್ವರ. ದೇವರಿಲ್ಲದ ಗುಡಿಗೆ ಪೂಜೆ ಉಂಟೇನು, ಫಲಬಿಡದ ಮರಕ್ಕೆ ನೀರಿರುವರೇನು, ದೇವರಿಲ್ಲದ ಗುಡಿಗೆ ಪೂಜೆ ಉಂಟೇನು, ಫಲಬಿಡದ ಮರಕ್ಕೆ ನೀರಿರುವರೇನು, ತಂದೆಯ ನಿನ್ನ ನಂಬಿ ಬಂದಿರು ಶರಣೆಂದು, ತಂದೆಯ ನಿನ್ನ ನಂಬಿ ಬಂದಿರು ಶರಣೆಂದು, ಕೈ ಹಿಡಿದು ಕಾಪಾಡಿ ದಾರಿ ತೋರಿಯ, ಕೈ ಹಿಡಿದು ಕಾಪಾಡಿ ದಾರಿ ತೋರಿಯ, ದಯೆ ತೋರು ಕರುಣಾಳು ಮರುದೇಶ್ವರ, ದಯೆ ತೋರು ಕರುಣಾಳು ಮರುದೇಶ್ವರ. ಹೇಗೆ ಪೂಜಿಸಲೆಂದು ನಾರಿಯನು, ಹೇಗೆ ಬಣ್ಣಿಸಲೆಂದು ನಾ ತಿಳಿಯಲಯ್ಯ, ಹೇಗೆ ಪೂಜಿಸಲೆಂದು ನಾರಿಯನಯ್ಯ, ಹೇಗೆ ಬಣ್ಣಿಸಲೆಂದು ನಾ ತಿಳಿಯಲಯ್ಯ, ತಂದೆಯ ನಿನ್ನ ನಂಬಿ ಬಂದಿರು ಶರಣೆಂದು, ತಂದೆಯ ನಿನ್ನ ನಂಬಿ ಬಂದಿರು ಶರಣೆಂದು, ಕೈ ಹಿಡಿದು ಕಾಪಾಡಿ ದಾರಿ ತೋರಿಯ, ದಯೆ ತೋರು ಕರುಣಾಳು ಮರುದೇಶ್ವರ, ದಯೆ ತೋರು ಕರುಣಾಳು ಮರುದೇಶ್ವರ, ಕೊರಿಯೋ ಶಶಿಶೇಖರ, ದಯೆ ತೋರು ಕರುಣಾಳು ಮರುದೇಶ್ವರ, ದಯೆ ತೋರು ಕರುಣಾಳು, ದಯೆ ತೋರು ಕರುಣಾಳು, ದಯೆ ತೋರು ಕರುಣಾಳು ಮರುದೇಶ್ವರ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವತೆ ನಮಃ. ತಂದೆ ಮಾರುತೇಶ್ವರ, ಈ ನಮ್ಮ ಸಂಸಾರವನ್ನ ಸದಾ ನಗುನಗುತ್ತಾ ಇರುವ ಹಾಗೆ ಆಶೀರ್ವಾದ ಮಾಡು ಅಂತ ಈ ನಿನ್ನ ಮಗಳು ನಿನ್ನ ಹತ್ರ ಸೆರಗೊಟ್ಟಿ ಬೇಡ್ಕೊಳ್ತಿದ್ದಾಳೆ. ಇನ್ನು ನನ್ನ ಗಂಡ ಕವಿಯಾಗಿ ನಾಟಕ ರಚನೆಗಾರನಾಗಿ ಊರೂರು ಅಲಿಯುತ್ತಾ ನಾಟಕವನ್ನ ಮಾಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ನಾಟಕ ಶಿವಪ್ಪಯ್ಯ ಈ ನಮ್ಮ ಸಂಸಾರವನ್ನ ಸದಾ ನಗುನಗುತ್ತಾ ಇಡೋ ಹಾಗೆ ಆಶೀರ್ವಾದ ಮಾಡು ಅಂತ ಈ ನಿನ್ನ ಮಗಳು ನಿನ್ನ ಹತ್ರ ಸೆರೆಗುಟ್ಟಿ ಬೇಡ್ಕೊಳ್ತಿದ್ದಾಳೆ. ನನ್ನ ಗಂಡ ನಾಟಕ ರಚನಾಕಾರನಾಗಿ ಊರೂರು ಅಲಿಯುತ್ತಾ ನಾಟಕವನ್ನ ಬರೀತಿದ್ದಾರೆ. ಹಾಗೆ ಆದಷ್ಟು ಬೇಗ ಅವರು ಊರು ಮುಗಿಸ್ಕೊಂಡು ಮನೆಗೆ ಬರಲಿ, ನನ್ನ ಮೈದನಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವನ ಹೆಂಡತಿ ಜೊತೆ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಈ ಮನೆಗೆ ಒಂದು ಒಳ್ಳೆ ಹೆಸರು ತರುವ ಹಾಗೆ ನಿನ್ನಲ್ಲಿ ಬೇಡ್ಕೊಳ್ತಿದ್ದೀನಿ ನನ್ನಪ್ಪ. ಶಾಂತ, ಏನೇ ಆ ಭಗವಂತ ಹತ್ರ ಏನ್ ಬಿಡ್ಕೊಂಡೆ? ರೀ,
ಆ ಶಿವಪ್ಪನ ಹತ್ರ ಬೇಡ್ಕೊಳ್ಳೋದಾದ್ರೂ ಏನಿದೆ ರೀ? ಏನ್ ಬಿಡ್ಕೊಂಡೆ? ಏನ್ ಬೇಡ್ಕೊಂಡ್ಲಾ? ಈ ನಮ್ಮ ಸಂಸಾರವನ್ನ ಸದಾ ನಗು ನಗುತ್ತಾ ಇಡು ಅಂತ ಬೇಡ್ಕೊಂಡೆ. ಆದಷ್ಟು ಬೇಗ ನಾಟಕ ನಾಟಕ ಅಂತ ಊರೂರು ತಿರ್ತಿರಲ್ಲ, ನನ್ನ ಮನೆಯಲ್ಲಿ ನನ್ನ ಗಂಡ ಇರೋ ಹಾಗೆ ಮಾಡಪ್ಪ ಅಂತಾನೂ ಬೇಡ್ಕೊಂಡೆ. ಅಲ್ಲ ಕಣೆ, ನಾನ್ ಮನೇಲಿ ಇದ್ರೆ ನಾಟಕ ಬರೆಯೋರು ಯಾರು, ನಾಟಕ ಆಡ್ಸೋರು ಯಾರು? ಅಂದ್ರೆ ನೀವೊಬ್ರೆ ನಾಟಕ ಬರೆದ್ರೆ ನಾಟಕ ಆಡಿಸಿದ್ರೆ ಮಾತ್ರ ನಾಟಕ ನಡೆಯುತ್ತೇನು? ಅಲ್ಲ ಕಣೆ, ಹನಿ ಹನಿ ಬಿದ್ರೆ ಹಳ್ಳಾಗಿ ಹರಿಯುತ್ತೆ, ತೆನಿ ತೆನಿ ಕುದ್ರೆ ರಾಶಿ ಆಗುತ್ತೆ ಅನ್ನೋದು ಮಾತ್ರ ನಿಮಗೆ ಅರ್ಥನ ಆಗ್ತಾ ಇಲ್ವಲ್ಲ? ಇರಬಹುದ್ರಿ, ಆದ್ರೂ ನಾಟಕ ಬರುವ ಕವಿಗಳಿಗೆ ಹೆಂಡತಿ ಮಕ್ಕಳು ಇರ್ತಾರೆ ಎಂಬುದನ್ನ ಕವಿಗಳಾದವರು ತಿಳ್ಕೋಬೇಕು. ಆಹಾ, ಅದಕ್ಕೆ ನಾನು ತಿಳ್ಕೊಂಡೇ ಇಲ್ಲಿ ಬಂದಿರೋದು. ಹೌದಾ? ಮತ್ತೇನು ರೀ, ನಿಮ್ ಹತ್ರ ಏನು ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ಕೈಗೆ ಸಿಗೋದಿಲ್ಲ ಅಂತೀರಲ್ರಿ ನೀವು? ನಾನ್ ಹೇಳಿದ್ ಹೀಗಲ್ಲ, ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅಂತ ಕೇಳ್ತೀನಿ. ಇದಕ್ಕೆ ನಿದ್ರೆ ಮಾಡ್ಬಿಡಿ ಅಲ್ಲ, ಇದಕ್ಕೆ ಕಮ್ಮಿ ಇಲ್ಲ. ನಿನ್ ಜೊತೆಲಿ ಕೂತ್ರೆ ಒಳ್ಳೆ ಒಳ್ಳೆ ಸಾಹಿತ್ಯದ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನು ಮುಂದುವರಿಸುವಂತ ಲೇಖನಿಯನ್ನ ಹಿಡಿದು ಬರೆಯೋರು ಯಾರು? ರಂಗಭೂಮಿಯಲ್ಲಿ ಹೊಸ ಹೊಸ ನಾಟಕವನ್ನ ರಚನೆ ಮಾಡೋರು ಯಾರು ಕಣ್ಣೆ? ಆದ್ರೆ ಅದೇ ಹೆಂಡತಿ ಆಸೆ ಕೇಳ್ಬೇಕು. ಅವಳಿಗೆ ಏನ್ ಆಸೆ ಇದೆ, ಅವಳಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಈ ಮನೆ 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 24 ಗಂಟೆ ಇಲ್ಲೇ ಇರ್ತಾಳೆ. ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು, ಪ್ರೀತಿಯಿಂದ 4 ಮಾತಾಡ್ಬೇಕೆನ್ನುವ ಖಬರ್ ಆದ್ರೂ ಇದೆಯೇನ್ರಿ ನಿಮಗೆ? ಖಬರು? ಓಹೋ, ಬಹುಶಃ ಆ ಖಬರನ್ನ ಆ ಶಿವಯೋಗಿ ಶಿವಪ್ಪ ತಾತ ನಿನಗೆ ಸ್ವಲ್ಪ ಕಡಿಮೆ ಇಟ್ಟಿದ್ದಾನೆ ಅಂತ ನನಗನ್ಸತ್ತೆ. ಅಲ್ಲ ಕಣೆ, ಅಷ್ಟೆಲ್ಲ ಇರೋದ್ರಿಂದ ತಾನೇ ನೀ ಇಷ್ಟು ವೈಭವಿತವಾಗಿರೋದು. ಹೌದಲ್ಲ? ನೀವು ಈ ಸಿಂಗಾರ ಯಾಕ್ರಿ ಬೇಕು? ಗಂಡ ಅನ್ನೋ ಬಂಗಾರ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಸಿಂಗಾರ ಅವಶ್ಯಕತೆ ಇಲ್ಲ. ನೀನ್ ಹೇಳಿದು ಸತ್ಯ ಕಣೆ, ಆದ್ರೆ ನಮ್ಮ ಮನೆಗೆ ಒಂದು ಮುದ್ದಾದ ಮಗು ಬರಬೇಕು ಅಂತ ನನ್ನ ಆಸೆ. ಮತ್ತೆ 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 ಏನ್ ಮತ್ತೆ? ಬಾಳ ತ್ರಾಸ ಆಗೈತ್ ನೋಡು. ಈಗ ಅವ ಹೇಳ್ತಾನೆಲ್ಲ ತಡಿಯೋ, ನಾನು ಹೇಳಿದ್ಮೇಲೆ ಹೇಳುವಂತಂತ, ನೀವೆಲ್ಲ ನೀನ ಕೊಡುವಂತಂತ. ಮತ್ತೆ ಮತ್ತೆ ನಂಗೆ ಏನ್ ನಿನಗೆ ಹೇಳೆ? ಮತ್ತೆ ಬರುತ್ತೆ ನೋಡ್ರಿ, ತಡ್ರಿ ಹೇಳ್ತೀನಿ. ನಂಗೆ ಹುಣಸಿಕಾಯಿ ತಿನ್ಬೇಕೆಂಬ ಆಸೆ ಆಗ್ತಿದೆ. ಎಲ್ಲಿ ಕೊಟ್ರಿ? ಹಿತ್ತಲ್ಲಿ ಒಂದು ಹುಣಸೆ ಮರ ಜಗ್ಗಷ್ಟು ಫಸಲ್ ಬಿಟ್ಕೊಂಡು ನಿಂತಿದೆ, ಒಂದು ಗುಳ್ಬಿಟ್ಟು ಹರ್ಕೊಂಡು ಬಂದ್ಬಿಡ್ತೀನಿ. ನಿಮಗೆ ಯಾವನ್ರಿ ಕವಿ ಅಂತ ಹೇಳೋದವನು? ಬರೀ ಪುಸ್ತಕದ ಬರೆಯಕ್ ಮಾತ್ರ ಕವಿಗಳಾಗಿರಿ ನೀವು? ಅಲ್ಲೇ ನಿನ್ಗೆ ಹುಣಸಿಕಾಯಿ ಕೇಳಿದೆ, ಒಂದ್ ಬುಟ್ಟಿ ಹಳ್ಕೊಂಡ್ ಬಂದ್ ಕೊಡ್ತೀನಿ. ಹುಣಸಿಕಾಯಿ ಹಿಂಡಿ ಮಾಡಿ ತಿನ್ನೋ, ನನಗೆ ಸ್ವಲ್ಪ ಹಚ್ಚು, ರುಚಿ ರುಚಿಯಾಗಿರುತ್ತೆ. ನಾನ್ ಹೇಳಿದ್ದು ಹಾಗಲ್ಲ. ಮತ್ತೆ ಹಾಗೆ ಹುಣಸೆಕಾಯಿ ತಿನ್ನೋ ಬೈಕೆ ಆಗಿದೆ ಅಂತ ಹೇಳ್ತಿದ್ದೀನಿ. ತಿನ್ನೆ ಕಣೆ, ಹುಣಸಿಕಾಯಿ ಅಷ್ಟೇ ಯಾಕೆ, ಬೆಟ್ಟ ನೆಲ್ಲಿಕಾಯಿನೂ ತಿನ್ನು ತಂದು ಕೊಡ್ತೀನಿ. ಏನು ನಾನು ನೀನು ತಾಯಿ ಆಗ್ತಿದ್ದೀನಿ ಅಂತ ಅಲ್ಲ? ನಿನ್ನ ಈ ವಿಷಯನ ಇಷ್ಟೊಂದು ಸುತ್ತು ಬಳಸಿ ಮಾತಾಡ್ತಾ ಇದ್ದೆ ನೀನು. ಏನೋ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ. ನೀವ್ ಎಷ್ಟು ಟ್ಯೂಬ್ಲೈಟ್ ಇದ್ದೀರಿ ಅಂತ ನನಗೇನು ಗೊತ್ತಿಲ್ಲ. ಟ್ಯೂಬ್ಲೈಟ್ ಅಲ್ಲ ಕಣೆ, ಅದು ಹತ್ತಿದ್ರೆ ಬಲ್ಬಿನ್ಗಿಂತ ಹೆಚ್ಚು ಬೆಳಕು ನೀಡೋದು. ಹೌದಲ್ಲ? ಅದೇ ಪಕ್ 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 ಬೇಗ ಹತ್ತೋದೇ ಇಲ್ಲ. ಸ್ಟಾರ್ಟಿಂಗ್ ಟ್ರಬಲ್, ಆದ್ರೆ ಬೆಳಕು ಮಾತ್ರ ವಿಶಾಲವಾಗಿರುತ್ತೆ. ರೀ, ಮತ್ತೆ ಮತ್ತೆ ಸ್ವಲ್ಪ ದಿವಸದ ಮಟ್ಟಿಗಾದ್ರೂ ನೀವು ನನ್ನ ಜೊತೆಗೇ ಇರಿ, ಎಲ್ಲೂ ಹೋಗ್ಬೇಡಿ. ಇಲ್ಲ ಕಣೆ, ಈಗಾಗಲೇ ನಾನು ಮಂಗಳೂರಿನಲ್ಲಿ ಒಂದು ನಾಟಕ ಒಪ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಅವರಿಗೆ ಒಂದು ಒಳ್ಳೆ ಅದ್ಭುತವಾದ ನಾಟಕ ಬರ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಈ ಸಮಯದಲ್ಲಿ ಮೇಲಾಗಿ ಡೈರೆಕ್ಷನ್ ನನಗೆ ಕರೆದಿದ್ದಾರೆ. ಬನಶಂಕರಿ ಜಾತಿಗೆ ಬರ್ಬೇಕು ಅಂತ ಈಗಾಗಲೇ ಬುಕ್ ಮಾಡಿದ್ದಾರೆ ಕಣೆ. ಬುಕ್ ಮಾಡಿದ್ದಾರೆ, ಜೊತೆ ನನ್ನ ಕರ್ಕೊಂಡು ಹೋಗ್ರಿ. ನೀನಾ? ಬೇಡಮ್ಮ, ಮನೆಯಲ್ಲಿ ಸದ್ಗರಣಿಯಾಗಿ ಬಾಳು. ಹೌದಲ್ಲ? ನೀವು ಮಾತ್ರ ಅಲ್ಲಿಗೆ ಹೋಗ್ಬೋದು, ನಾನು ಮಾತ್ರ ಇಲ್ಲೇ ಕುತ್ಕೋಬೇಕಾ? ನೀನು ಬರ್ತೀಯಾ? ಜೊತೆಗೆ ಬಾ, ಅಲ್ಲೇ ಬಿಸಿ ಬಿಸಿ ರೊಟ್ಟಿ ತಟ್ಟಿ ಕೊಡುವಂತೆ ನಾನು ಗಟ್ಟಿಯಾಗಿ ತಿನ್ಕೊಂಡು ರೊಟ್ಟಿ ಮುರಿದು ದುಡಿತೀನಿ ರಂಗಭೂಮಿಲಿ. ಮತ್ತೆ 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 ಇದೇ ಸಂತೋಷಕ್ಕೆ ಏನು ಇಲ್ವೇನ್ರಿ? ಇದೇ ಸಂತೋಷಕ್ಕೆ ಬಾಂಡಿಗೆಟ್ ಕೇಳೋ ಪರಿಸ್ಥಿತಿ ನಮ್ದಾಗ. ಇದೇ ಸಂತೋಷಕ್ಕೆ ಮಧುರವಾದ ಕಂಠದಿಂದ ಒಂದು ಮುದ್ದಾದ ಹಾಡು ಹಾಡ್ತೀಯಾ? ಈ ಸಮಾಧಾನ ಮಾಡ್ಬಿಟ್ಟೆ ಹೋಗ್ಬಿಡ್ಬೇಕಂತ ಆಸೆ ಅಲ್ಲನ್ರಿ? ನನ್ನೊಲವೇ ನೀಬಾ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು
ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೇ ನನ್ನ ಸನಿಹಕ್ಕೆ ಒಡದಿ ಓ ಗೆಳತಿ ನನ್ನ ಒಡದಿ ನನ್ನ ಬಾಳಿಗೆ ಬೆಳಕಾದೇನಿ ನನ್ನ ಉಸಿರಲಿ ಉಸಿರಾದೇನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಗಿಳಿಯ ನನ್ನ ಬಡಿಯ ಗಿಳಿಯ ನನ್ನ ಬಡಿಯ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು I love you ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಹದಿನಾರು ದಾಟಿದ ಎಳಿಮೈಯ ಕೇಳಿದ ಚೆಲುವ ಚೆಲುವ ನೀನೇನ ದಿನ ರಾತ್ರಿ ಕೂಗಿದ ಕುಡಿ ಮೀಸೆ ಕಾಡಿದ ಚಲುವೆ ಚಲುವೆ ನೀನೇನ ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಗಾಟ ನಿನಗೆ ಅತ್ತ ಇತ್ತ ಆಡೋ ಮನಸ್ಸು ಚಿತ್ತ ಭಂಗ ಮಾಡೋ ಕನಸು ನಡೆಸಿದೆ ಪರದಾಟ ನಿನಗೆ ಮಹಾರಾಜ ನನ್ನ ಜೊತೆಗಾರ ಮಹಾರಾಣಿ ನನ್ನ ಜೊತೆಗಾರ್ತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ತಂದೆ ನನ್ನ ಬಾಳಿಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಹೊಸ ಪ್ರೇಮ ಕಾದಂಬರಿ ಹಿಡಿದು ಬಂದಂತೆ ಸೌಂದರ್ಯ ಸುರ ಸುಂದರಿ ಓ ಶುಚಿ ಸೇರಿದೆ ಬಾಳು ಹಿತವಾಗಿದೆ ಸುರಲೋಕದ ಸುಖ ನಮಗಾಗಿದೆ ಬದುಕುವಿದೆ, ಮನ ಹಾರಿದೆ. ಎದೆ ಕೋಗಿಲೆ ಇದು ಹಾಡಿದೆ ಮನಸ್ಸು ಮನಸ್ಸು ಬಿರಿ ಬಳಿ ಸೊಗಸು. ರೀ ಕವಿಗಳೇ, ರೀ ನೀವಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ, ನೀ ಬಾಳು ನನ್ನ ಸನಿಹಕ್ಕೆ. ನೀ ಬಾರೆ ನನ್ನ ಸನಿಹಕ್ಕೆ ನೀ ಬಾಳು ನನ್ನ ಸನಿಹಕ್ಕೆ. ಅಲ್ಲ ಕಣೆ, ನನ್ನ ಗಂಟೆ ಕಟ್ಲಿ ನಿಂದ್ರಿಸಿ ಈ ರೀತಿ ಭರತನಾಟ್ಯ ಮಾಡೋದನ್ನ ಯಾವಾಗ ಕಲ್ತೆ ನೀನು? ನೀವಿಲ್ದಾಗ ಕಲ್ತೆ, ಹಾ, ಮತ್ತೆ ನೀವಿಲ್ದ ನಂದೇನು ಕೆಲಸ ಅದನ್ನೇ ಮಾಡೋ ಕೆಲಸ. ಭರತನಾಟ್ಯನ ಅಲ್ಲ ಕಣೆ, ಈ ಈ ಸಾಲಿನಲ್ಲಿ ಭರತನಾಟ್ಯ ಯಾವ ರೀತಿ ಮಾತಾಡೋದನ್ನ ಮಿಕ್ಸ್ ಮಾಡೋದನ್ನ ಕಲ್ತೆ ನೀನು? ಹಂಗೆ ನಾವು ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಮಿಕ್ಸ್ ಮಾಡ್ತೀವೋ ಗೊತ್ತಾಗೋದು. ನಾನೊಂದೀಗ ಭರತನಾಟ್ಯ ಗೀತೆ ಹೇಳ್ತೇನೆ, ನೀನು ಮಾಡ್ಬಿಡ್ತೀಯ ಭರತನಾಟ್ಯನ? ಮಾಡ್ತೀನಿ. ತಾಮ್ ದಿ ತಾಮ್ ತರಿಗಿಡ ತೈ ದಿ ತೈ ತೈ ತೈ. ಏನಂದ್ರಿ? ಬೇಡ, ಮತ್ತೆ ಮಾಡ್ಕೊಂತ ನಿಂತ್ರೆ ನನಗೆ ನಾಡ್ಕೋಕ್ ಹೋಗೋದಕ್ಕೆ ತುಂಬಾ ಸಮಯ ಆಗತ್ತೆ. ಸಿದ್ಧಳಾಗಿ ನಿಂತ್ಬಿಟ್ಟಿದ್ದಾಳ ಅವಳು. ಹೋಗೋಣವಾ? ಏನ್ ಮಾಡಿದ್ಯಾ ಊಟಕ್ಕೆ? ಅಡ್ಗೆನ ರೊಟ್ಟಿ, ಹೆಸರುಕಾಳು ಪಲ್ಯ, ಮೊಸರನ್ನ, ಚಿತ್ರಾನ್ನ, ಅನ್ನ ಸಾರು. ಮತ್ತೆ ಹುಂಚಿ ಹಿಂಡಿನ ಮರ್ತ್ ಬಿಟ್ಟಲ್ಲ ನೀನು? ನೀವು ಹರ್ಕೊಟ್ಟ ಮೇಲೆ ಹುಂಚಿ ಹಂಡಿ ಹಿರಿಯ. ಮತ್ತೆ ಹೇಳು ಹಾಗೆ, ಇತ್ಲಕ್ಕೆ ಹೋಗಿ ಹರ್ಕೊಂಡು ಬಂದು ಕೊಡ್ತೀನಿ. ಬೇಗ ಹೋಗ್ರಿ, ನಾ ತಿನ್ಬೇಕು. ಓಕೆ ಡನ್.